ಇವತ್ತು ನಮ್ಮ ಮನೆಯಲ್ಲಿ ಚಪಾತಿ, ಚಟ್ನಿ, ರೈಸು, ಜ್ಯೂಸು. ಬನ್ನಿ ಫ್ರೆಂಡ್ಸ್, ಇದನ್ನೆಲ್ಲ ಯಾವ ರೀತಿ ರೆಡಿ ಮಾಡಿದ್ದೀನಿ, ಹಿಂಗೆ ನಾನು ಚಪಾತಿಗೆ ರೆಡಿ ಮಾಡ್ಕೊಂಡಿದ್ದೀನಿ, ನಾನು ಎಷ್ಟು ಬೇಗ ಈಸಿಯಾಗಿ ಕೆಲಸ ಮಾಡ್ಕೊಂಡಿದ್ದೀನಿ ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನೇಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್ ಬನ್ನಿ, ಮಳೆ ಬಂದೈತೆ, ಕರೆಂಟ್ ಇರುತ್ತೋ ಇರೋ ಫಸ್ಟ್ ಐರನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರಾತ್ರಿ ಐರನ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ನಾನು ರಾತ್ರಿ ಬಂದಾಗ 11:40 ಆಗೋಯಿತು. ಫುಲ್ ಬೆಂಗಳೂರಲ್ಲಿ ಮಳೆ ಫ್ರೆಂಡ್ಸ್, ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ಬೆಳಗ್ಗೆ ನಾನು ರೋಟಿಂದು ನಿಮಗೆ ತೋರಿಸ್ಲೇಬೇಕಲ್ಲ. ನೋಡಿ ಫ್ರೆಂಡ್ಸ್, ಇನ್ನು ಮನೆಯೆಲ್ಲ ಮಾಮೂಲಿ ಕ್ಲೀನಿಂಗೇ ಇರುತ್ತೆ. ಇನ್ನೊಂದು ಸರಿ ಇವಾಗ ನಾನು ಕಸ ಗುಡಿಸ್ಬೇಕು. ದೇವ್ರ ಮನೆ ನೋಡಿ ಮಾಮೂಲಿ. ಇನ್ನು ಫ್ರೆಂಡ್ಸ್ ನೀರನ್ನ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ನಾವು ಕಾಯಿಸ್ಬೇಕು, ಇನ್ನೂ ಆನ್ ಮಾಡಿಲ್ಲ. ಇಲ್ಲಿ ನೋಡಿ, ಇದೆ ಸಿಲಿಂಡ್ರು. ಬನ್ನಿ ಕಾಯಿಸೋಣ ನೀರು ಮಾಡ್ಕೊಂಡು ಸರ್. ಇದು ದೊಡ್ಡ ಸ್ಟವ್, ಅದರಲ್ಲೇ ನಾನು ನೀರು ಕಾಯಿಸೋದು. ಕಮ್ಮಿ ಮಾಡಿ ಅಷ್ಟು ಬಟ್ಟೆ ಐತೆ ಫ್ರೆಂಡ್ಸ್. ನೋಡೋಣ ಇವಾಗ ಆದರೆ ಒಗಿತೀನಿ. ಇವತ್ತು 8 ಗಂಟೆ ಡ್ಯೂಟಿ ನಂದು, ಬೇಗನೆ ಹೋಗಬೇಕು. ಇನ್ನು ಫ್ರೆಂಡ್ಸ್ ಇವತ್ತು ಏನು ನಾಷ್ಟ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಮಳೆ ಅಂತೂ ಎಷ್ಟೊಂದು ಇದೆ ಗೊತ್ತಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಅಡುಗೆ ಮಾಡುವಾಗ ಇದೇ ಕ್ಯಾಮ್ರಾನ ಯೂಸ್ ಮಾಡೋದು. ಬನ್ನಿ ಸ್ವಲ್ಪ ನೀರು ಕುಡಿಯೋಣ. ಹಾಲು ಹೊಡೆದೋಗಿದೆ ಫ್ರೆಂಡ್ಸ್. ಇವತ್ತು ಬ್ಲ್ಯಾಕ್ ಕಾಫಿ ಕಾಯಿಸ್ಬೇಕು. ಅದು ನಿನ್ನೆ ಕರೆಂಟ್ ಹೋಗಿತ್ತಲ್ಲ, ಫ್ರಿಜ್ಜಲ್ಲಿ ಹೊಡೆದೋಗಿದೆ. ಇನ್ನು ಫ್ರೆಂಡ್ಸ್ ನೋಡಿ, ಶೆಲ್ಫ್ ಎಲ್ಲ ನಾನು ರಾತ್ರಿ ಹೊತ್ತೇ ಕ್ಲೀನ್ ಮಾಡ್ತೀನಿ. ಇಲ್ಲಾಂದರೆ ಬೆಳಗ್ಗೆ ಟೈಮ್ ಕೆಲಸಕ್ಕೆ ಹೋಗ್ತೀನಲ್ಲ, ನಿನ್ನೆ ಸೆಕೆಂಡ್ ಶಿಫ್ಟ್ ಹೋದ್ನಲ್ಲ, ಹೋಗೋದು ಮುಂಚೆನೇ ಎಲ್ಲ ನೀವು ಅಷ್ಟೇ ಫ್ರೆಂಡ್ಸ್, ನಾವು ಹೆಂಗೆ ಕ್ಲೀನ್ ಮಾಡ್ಕೊಂಡಿರ್ತೀವಿ ಹಂಗಿರುತ್ತೆ ಮನೆ. ಇನ್ನು ಫ್ರೆಂಡ್ಸ್ ಇಲ್ಲಿ ನಾನು ಟೊಮೊಟೊ ಚಟ್ನಿ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಟೊಮೊಟೊ ಮತ್ತು ಮೆಣಸಿಕಾಯಿನ ಬೇಯಕ್ಕೆ ಇಟ್ಟಿದ್ದೀನಿ, ಚಿಕ್ಕ ಪ್ಯಾನಲ್ಲೇ ಇಟ್ಟಿದ್ದೀನಿ. ಇನ್ನು ಇಲ್ಲಿ ಫ್ರೆಂಡ್ಸ್ ಆಲ್ರೆಡಿ ರೈಸ್ ಮಾಡಿ ಹಾಕಿಟ್ಟಿದ್ದೀನಿ. ರಾತ್ರಿ ಸಾಂಬಾರನ್ನ ಬಿಸಿ ಮಾಡಿಲ್ಲ ಫ್ರೆಂಡ್ಸ್, ಅದು ಏನಾಗೈತೆ ಅಂತ ಗೊತ್ತಿಲ್ಲ. ಅದನ್ನು ನಾನು ಸ್ವಲ್ಪ ನೋಡೋಣ ಅಂತ. ಇನ್ನು ಸ್ವಲ್ಪ ಸಾಂಬಾರಿತ್ತು, ಏನಾಗಿದೆ ಫ್ರೆಂಡ್ಸ್, ಚೆನ್ನಾಗಿದೆ. ಇನ್ನು ಫ್ರೆಂಡ್ಸ್ ಕಾಯಿ ಒಂದು ರೆಡಿ ಮಾಡ್ಕೊಂಡಿದ್ದೆ, ನಿಮಗೆ ಗೊತ್ತು, ಸಿಪ್ಪೆ ತೆಗೆದು ಇಟ್ಕೊತೀನಿ ನಾನು ಅಂತ. ನನಗೆ ಯಾಕೋ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಇಡಬೇಕು ಅಂತಲೇ ಅನಿಸಲ್ಲ. ಬನ್ನಿ, ಆಗೋಯ್ತದೆ. ಈಗ ಫ್ರೆಂಡ್ಸ್ ಚಟ್ನಿಗೆ ಹಾಕಿದರೆ ಇನ್ನೊಂದು ಸ್ವಲ್ಪ ಉಳಿಯುತ್ತೆ. ಏನು ಮಾಡೋದು ಫ್ರೆಂಡ್ಸ್, ನನಗೆ ನೋಡಿ ಫ್ರೆಂಡ್ಸ್, ನೀರಲ್ಲಿ ನೆನಾಕ್ಬಿಟ್ರೆ ಅದೇ ಬಿಟ್ಟೋಗುತ್ತೆ ಕಾಯಿದು ಸಿಪ್ಪೆ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟೋಯ್ತು. ಈಗ ಇದೇ ಬಿಟ್ಟೋಯ್ತು. ನೀರಲ್ಲಿ ನೆನೆಸ್ಬಿಟ್ರೆ ಸಾಕು, ಅದೇ ಸಿಪ್ಪೆ ಎತ್ಕೊಬಿಡುತ್ತೆ ನೆಂದು. ಇಷ್ಟು ಕಾಯಿದೆ ಫ್ರೆಂಡ್ಸ್. ಇದೇನೋ ಸ್ವಲ್ಪ ಈಗ ಚಟ್ನಿಗೆ ಸ್ವಲ್ಪ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಉಳಿಯುತ್ತೆ. ಮಳೆ ಅಂತೂ ಫ್ರೆಂಡ್ಸ್ ಅಷ್ಟಿಷ್ಟು ಬರಲಿಲ್ಲ ರಾತ್ರಿ. ಬನ್ನಿ ನಾನು ಮೇಲೆ ನಾವು ಏನಾಗಿದೆ ನೋಡ್ಕೊಂಡು ಬರೋಣ. ನೋಡೋದಲ್ಲ ಫ್ರೆಂಡ್ಸ್, ಈಗ ನಾನು ರೈಸ್ಗೆ ಇಟ್ಟಿದ್ದೀನಿ, ಯಾಕಂದರೆ ರೈಸ್ ಬೇಗ ಆಗಲಿ ಫಸ್ಟೇ, ಆಮೇಲೆ ಮಿಕ್ಕಿದ್ದು ಮಾಡ್ಕೊಳ್ಳೋಣ ಅಂತ. ಈಗ ಐರನ್ ಬಾಕ್ಸ್ಗೆ ಇಟ್ಕಾತೀನಿ, ಇದು ಬೇಯಲಿ. ಇನ್ನೆಲ್ಲ ಕ್ಲೀನಾಗಿದೆ ಫ್ರೆಂಡ್ಸ್. ಜ್ಯೂಸ್ಗೆ ಇನ್ನೂ 2 ನಲ್ಲಿಕಾಯಿ ಅಲ್ಲೂ ಐತೆ ಒಳಗಡೆ. ನೀರು ಕಾಯ್ತಾ ಇರಲಿ. ಬನ್ನಿ ಮೇಲೆ ಫ್ರೆಂಡ್ಸ್, ಎಷ್ಟೊಂದು ಮಳೆ ಇದ್ದೆ ಗೊತ್ತಾ. ಬನ್ನಿ ನಮ್ಮ ಮನೆ ಬಾಗಿಲಲ್ಲಿ ನೀರು ತೋರಿಸ್ತೀನಿ ನಿಮಗೆ ನಿಂತಿರೋದು ಪ್ಯಾಸೇಜಲ್ಲಿ. ನಾನು ವಿಡಿಯೋದಲ್ಲಿ ಆಲ್ರೆಡಿ ಎಷ್ಟೋ ಜನ ನೋಡಿರ್ತೀವಿ, ನೋಡಿದ್ರೆ ಫ್ರೆಂಡ್ಸ್ ಮಳೆನ. ಇಲ್ಲಿ ನೋಡಿ ಯಾವ ರೀತಿ ನಿಂತಿದೆ ಪ್ಯಾಸೇಜಲ್ಲಿ. ಇನ್ನೇ ಫ್ರೆಂಡ್ಸ್, ನನ್ನ ಪ್ಯಾಸೇಜ್ನೇ ಒರೆಸೋ ಆಗಿಲ್ಲ, ಮಳೆ ಬಂದೈತಲ್ಲ. ಒಂದು ಸ್ಲಿಪ್ಪರ್ ಹಾಕ್ಕೊಂಡು ಮೇಲೆ ಯಾವುದಾದ್ರೂ ಹೂ ಬಿಟ್ಟಿದೆಯಾ ನೋಡ್ಕೊಂಡು ಬರೋಣ. ನೋಡಿ ಸರ್, ಬಟ್ಟೆ ತಗೊಂಡು ಐರನ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಚಪಾತಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾಷ್ಟನ. ಇನ್ನೇನು ರೈಸ್ ಆಯಿತು, ರುಬ್ಕೊಂಡು ಹಾಕಬೇಕು. ನೋಡಿ ಫ್ರೆಂಡ್ಸ್, ಯಾವ ಥರ ನಿಂತಿದೆ ನೀರು ಮೇಲೆ. ಒಂದೇ ಒಂದು ದಾಸವಾಳ ಅರಳಿದೆ. ಬನ್ನಿ ಫ್ರೆಂಡ್ಸ್ ನೋಡಿ, ದಾಸವಾಳ. ಬನ್ನಿ ಕುಯ್ಕೊಳ್ಳೋಣ. ಶನಿ ಪುಷ್ಪ ಇದರಲ್ಲಿ ಒಂದೇ ಒಂದು ಫ್ರೆಂಡ್ಸ್ ನೋಡಿ ಅರಳಿದೆ. ಇವೆಲ್ಲ ಏನು ಇವತ್ತು ಕುಯ್ಕೊಳ್ಳೋದು, ಯಾಕಂದರೆ ಆಲ್ರೆಡಿ ದೇವ್ರಿಗೆ ಹೂವು ಮುಟ್ಸಿದ್ದೀನಿ. ಚಳಿ ಆಯ್ತಾ ಇದೆ ನೋಡಿ ಫ್ರೆಂಡ್ಸ್. ಇನ್ನೆಲ್ಲ ಮೊಗ್ಗಾಗ್ತಾಯಿದೆ. ಇನ್ನೂ ಒಂದು ಬಿಡ್ತಾನೇ ಇಲ್ಲ. ದೊಡ್ಡ ಗಿಡ ಎಷ್ಟು ಚೆನ್ನಾಗಿ ಫುಲ್ ಹಬ್ಬಿದೆ ಫ್ರೆಂಡ್ಸ್. ಆ ಕಂಬಿನ ಇದು ಮಾಡಬೇಕು, ಹಂಗೆ ದಾರ ಕಟ್ಟಿದ್ದೀನಿ. ಇಷ್ಟೇ ನಂದು ಗಿಡ. ಈ ಥರ ಮಳೆ ಹೋಗಿದ್ರೆ ಫ್ರೆಂಡ್ಸ್, ನಾವು 3 ಡೇಸ್ 4 ಡೇಸ್ ನಾನು ನೀರು ಹಾಕಲ್ಲ. ಫುಲ್ ಮಳೆ ಬಂದಿದೆ. ಈ ಗಿಡನ ಸ್ವಲ್ಪ ಬಿಡಿಸ್ಬೇಕು ಫ್ರೆಂಡ್ಸ್. ಅದು ಕೆಳಗಡೆ ಮಣ್ಣು ಗಟ್ಟಿ ಇರುತ್ತಲ್ಲ, ಅದನ್ನು ಸ್ವಲ್ಪ ಬಿಡಿಸ್ಬೇಕು ನೋಡಿ ಫ್ರೆಂಡ್ಸ್.
ಹಕ್ಕಿಗಳೆಲ್ಲ ಹಾರಿ ಹಾರಿ ಹೋಗ್ತಾ ಇದೆ ನೋಡಿ. ಬೆಳಗ್ಗೆ ಎಷ್ಟು ಚೆನ್ನಾಗಿ ನೋಡಿ. ಇನ್ನಿಲ್ಲೆಲ್ಲ ಮಾಮೂಲಿ ನೀರು, ಮಳೆ ಬಂದರೆ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್. ಹಾಂ ನೋಡಿ ಫ್ರೆಂಡ್ಸ್, ಬನ್ನಿ ನನ್ನದು ಇದು ಫ್ರೆಂಡ್ಸ್ ನಮ್ಮದು ಬೆಡ್ ಬಂದು ತೂಗು ಎಲೆದು. ನಾನೇ ಅದನ್ನು ಹಾಕಿದ್ದೆ ಮಳೆಯಲ್ಲಿ ನೆನೆಲಿ ವಾಶ್ ಮಾಡೋಕ್ಕದು. ಅದು ಇಲ್ಲೇ ನೆನೀತಾ ಇದೆ, ಇಲ್ಲೇ ಒಣಗ್ತಾ ಇದೆ ನೋಡಿ ಫ್ರೆಂಡ್ಸ್. ನುಗ್ಗೆಕಾಯಿ ಎಷ್ಟು ಪ್ಯಾಸೇಜಲ್ಲಿ ಇಷ್ಟು ನೀರು ನಿಂತೈತೆ ಫ್ರೆಂಡ್ಸ್. ಅದೇ ತೂಗು ಎಲೆ. ಈಗ ಫ್ರೆಂಡ್ಸ್ ಬಟ್ಟೆ ಐರನ್ ಮಾಡಿ ಲಾಸ್ಟ್ ಏನು ಮಾಡ್ತೀನಿ ಅಂತ ನಿಮಗೆ ಸಿಕ್ ನೋಡಿ ಫ್ರೆಂಡ್ಸ್. ಪ್ಯಾಸೇಜ್ ದೊಡ್ಡದೇ ನಮ್ಮದು ಪ್ಯಾಸೇಜು. ಬನ್ನಿ, ನಿನ್ನೆ ಮ್ಯಾಟ್ ಒಣಗಾಕ್ಬಿಟ್ಟು ಹೋಗಿದೆ, ಕಿಚನ್ದು ತಗೊಂಡೋಗೋಣ ನೋಡಿ ಫ್ರೆಂಡ್ಸ್. ಎಲ್ಲ ನೀಟಾಗಿದೆ. ಟೈಮು 6:30 ಆಯಿತು. ನಾ ಬಟ್ಟೆ ಐರನ್ ಮಾಡಿ ಚಪಾತಿ ಹಿಟ್ಟು ಕಲ್ಸ್ಕೋಬೇಕು. ಚಪಾತಿ ಮಾಡ್ತೀನಿ ಫ್ರೆಂಡ್ಸ್. ಜಾಸ್ತಿ ಏನು ಮಾಡಲ್ಲ, ಯಾಕಂದರೆ ಚಪಾತಿ ಅಂದರೆ ನನಗೆ ಇಷ್ಟನೇ ಇಲ್ಲ. ಡೈಲಿ ಏನು ನಾಷ್ಟ ಮಾಡೋದು ಅಂತ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಫ್ರೆಂಡ್ಸ್. ಮ್ಯಾಟ್ ಹಾಕಿದ್ದೀನಿ. ಇಲ್ಲಿ ನೀರು ಅದು ಇದು ಚೆಲ್ಲುತ್ತಲ್ಲ, ಅದಕ್ಕೋಸ್ಕರನೇ ನಾನು ಮ್ಯಾಟ್ನ ಅಲ್ಲಿ ಹಾಕೊಳ್ಳೋದು. ಇಷ್ಟೇ ನೋಡಿ, ಹೂವು 2 ಇವತ್ತು. ಬನ್ನಿ ಟೊಮೊಟೊ ಮತ್ತು ಇದು ಬೇಯ್ತಾ ನೋಡೋಣ. ಬೆಂದಿದೆ ಫ್ರೆಂಡ್ಸ್. ಇದನ್ನು ಕಾಯಿ ಇದನ್ನು ಹಾಕ್ಕೊಂಡು ರುಬ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಇದು ನೋಡಿ, ಟೊಮೊಟೊ ಈ ಥರ ಬೆಂದೋಗಿದೆ. ಆಫ್ ಮಾಡೋಣ, ಆರಲಿ. ಇನ್ನು ಒಂದೇ ಹೂವು. ಬನ್ನಿ, ರಾಘವೇಂದ್ರಗೋ ಶಿವನಿಗೋ ಮುಡಿಸಿದ್ದೀವಿ ನೋಡಿ. ಇನ್ನು ಫ್ರೆಂಡ್ಸ್ ನಾನು ನಾಷ್ಟ ಮಾಡಬೇಕಾದ್ರೆ ನಿಮಗೆ ಸಿಗ್ತೀನಿ ಫ್ರೆಂಡ್. ಬನ್ನಿ ನೋಡಿ, ನಂದು ಟೊಮೊಟೊ ಬೆಂದು ಆಲ್ರೆಡಿ ಎಷ್ಟು ಚೆನ್ನಾಗಿ ಇದಾಗೋಯ್ತು. ಇನ್ನು ಈ ಕಡೆ ಫ್ರೆಂಡ್ಸ್ ರೈಸ್ ಆಯಿತು. ಟೈಮ್ ಆಲ್ರೆಡಿ ಆಗೋಯ್ತು. ಇನ್ನೂ 1 ಅವರ್ ಇದೆ ಫ್ರೆಂಡ್ಸ್. ಈಗ ನಾನು ಏನು ನಾಷ್ಟ ಮಾಡ್ತೀನಿ, ಅದನ್ನು ಏನಕ್ಕೆ ನಾನು ಕಲಸಿಡ್ತಾಯಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಫ್ರೆಂಡ್ಸ್ ನೋಡಿ, ಇದನ್ನು ನಾವು ಕಾಯಿ ಕಟ್ ಮಾಡಿಕೊಂಡು ರುಬ್ಕೊಳ್ಳೋಕ್ಕೆ ಇದು ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಬನ್ನಿ, ಫಸ್ಟು ಅದಕ್ಕೆ ನಾವು ನೋಡಿ ಫ್ರೆಂಡ್ಸ್ ಈ ಥರ ಕಾಯಿ ಕಟ್ ಮಾಡ್ಕೊಂಡು ಹಾಕಬೇಕು. ಇದು ಚಳಿಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ರೈಸ್ಗೆ, ಮುದ್ದೆಗೆ ನೀವು ಏನಾದರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ. ನಾನು ಫ್ರೆಂಡ್ಸ್ ನೋಡಿ ಕಾಯಿನ ಫ್ರೆಂಡ್ಸ್ ನಾನು ರುಬ್ಬಕ್ಕೇ ಹಾಕತ್ತೀನಿ. ಒಂಚೂರು ಕಾಯಿ ಮ್ಯಾಶ್ ಆದಮೇಲೆ ಟೊಮೊಟೊನ ಹಾಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ರುಬ್ಕೊಂಡು ಬರೋಣ ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ರುಬ್ಕೊಂಡು ಬಂದಿದ್ದೀನಿ. ಇದನ್ನು ಈ ಕಡೆ ಇಡೋಣ. ಇನ್ನು ಫ್ರೆಂಡ್ಸ್ ನಾನು ಚಟ್ನಿಗೆ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ. ಚಟ್ನಿಗೆ ಏನಿಲ್ಲ ಫ್ರೆಂಡ್ಸ್, 1-2 ಈರುಳ್ಳಿ ಕಟ್ ಮಾಡ್ಕೊಂಡ್ರೆ ಆಯಿತು ನೋಡಿ ಫ್ರೆಂಡ್ಸ್. 1 ಮೆಣಸಿನ್ಕಾಯಿ ಮಿಸ್ ಆಗಿದೆ ಫ್ರೆಂಡ್ಸ್ ರುಬ್ಬುವಾಗ. 2 ಈರುಳ್ಳಿ, ಐರನ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್, ಯಾಕೆಂದರೆ ನಾನು ರಾತ್ರಿ ಲೇಟಾಗಿ ಬಂದಲ್ಲ. ಇನ್ನು ಕಾಫಿ ಇಟ್ಟಿಲ್ಲ ಫ್ರೆಂಡ್ಸ್, ಬ್ಲ್ಯಾಕ್ ಕಾಫಿ ಕುಡಿತೀನಿ ಇವತ್ತು. ಹಾಲು ತರಕ್ಕೆ ನಾನು ಹೋಗಲ್ಲ, ಯಾಕಂದರೆ ನನಗೆ ಟೈಮ್ ಇಲ್ಲ. ನಮ್ಮ ಮನೆ ಹತ್ರನೇ ಡೈರಿ ಇದೆ ಫ್ರೆಂಡ್ಸ್, ಹಾಲು ತರ್ಬೋದು. ಆದರೆ ಅಷ್ಟು ಟೈಮ್ ಇಲ್ಲ. ಅಲ್ಲಿ ಹೋಗಿ ಬರೋಕ್ಕೆ 10 ನಿಮಿಷ ಕಾಲವರ ಆಗುತ್ತೆ. ಅದಕ್ಕೋಸ್ಕರ ನಾನು ಮಳೆ ಅಂತೂ ಫ್ರೆಂಡ್ಸ್ ನೋಡೋಕ್ಕಾಗ್ತಾಯಿಲ್ಲ ಬೆಂಗಳೂರಲ್ಲಿ. ಎಲ್ಲ ಕಡೆಯೂ ಮಳೆ ಅಂತೆ. ಇನ್ನು ಫ್ರೆಂಡ್ಸ್, ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ತೊಳ್ಕೊಂಡು ಬರ್ತೀನಿ ಈರುಳ್ಳಿ. ನೋಡಿ ಫ್ರೆಂಡ್ಸ್, ಈರುಳ್ಳಿನ ತೊಳೆದೆ. ಇನ್ನೇನಿಲ್ಲ, ಇವಾಗ ಕಟ್ ಮಾಡಿ ಇದಕ್ಕೇನು ಮೆಣಸಿನ್ಕಾಯಿ ಹಾಕೋ ಆಗಿಲ್ಲ. ಈರುಳ್ಳಿ ರೆಡಿ ಆಯಿತು. ಬೆಳ್ಳುಳ್ಳಿ 1-2 ಕೆಚ್ಕೊಳಕ್ಕೆ
ನೋಡಿ ಫ್ರೆಂಡ್ಸ್. ಬೆಳ್ಳುಳ್ಳಿನ ಕೆತ್ತಿ ಎಲ್ಲನೂ ರೆಡಿ ಮಾಡಿದೆ. ಇದು ಚಟ್ನಿ ರೆಡಿ ಆಯಿತು. ಇನ್ನು ಫ್ರೆಂಡ್ಸ್ ಈ ಕಡೆ ಚಪಾತಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ರೈಸ್ ಫ್ರೆಂಡ್ಸ್, ಅದನ್ನು ಸ್ವಲ್ಪ ವಿಷಾಲಿಸಲ್ಲ, ರೈಸು ಸ್ವಲ್ಪ ಆರ್ದಂಗೆ. ಈ ಕಡೆ ಚಪಾತಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಚಪಾತಿ ಏನು ಜಾಸ್ತಿ ಮಾಡಲ್ಲ ಫ್ರೆಂಡ್ಸ್, ನಾನು ಕಮ್ಮಿನೇ ಮಾಡೋಣ. ನೋಡಿದ್ದೀರ ಫ್ರೆಂಡ್ಸ್, ನಾನು ಯಾವಾಗಲೂ ಚಪಾತಿನ ಇಟ್ಕೊಂಡು ಪುಡಿ ಮಾಡಿ ಇದು ಒಂದ್ರಾಡ್ಕೊತೀನಿ. ಅಷ್ಟೇ ಫ್ರೆಂಡ್ಸ್, ಚಪಾತಿ ಯಾಕೆ ಇಷ್ಟ ಆಗ್ತಾ ಇಲ್ಲ. ಆದರೆ ಡೈಲಿ ಏನು ನಾಷ್ಟ ಮಾಡೋದು ನೀವೇ ಹೇಳಿ, ಅದಕ್ಕೋಸ್ಕರ ನಾನು ಚಪಾತಿನೇ ಮಾಡ್ತಾಯಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್, ನಾವು ಎಷ್ಟೇ ಬಾಕ್ಸ್ ಮುಚ್ಚಳ ಹಾಕಿದ್ರೂ ಈ ಥರ ಒಂದ್ರಾಡಬೇಕು ನೋಡಿ ಫ್ರೆಂಡ್. ಫ್ರೆಂಡ್ಸ್, ಇದರಲ್ಲಿ ಅರಿಯಕ್ಕೆ ಸ್ವಲ್ಪ ಹಿಟ್ಟನ್ನ ತಕ್ಕೊಳ್ಳೋಣ. ಆಯಿತು ಫ್ರೆಂಡ್ಸ್. ಸಾಲ್ಟು, ಸ್ವಲ್ಪ ಆಯಿಲು ಎಲ್ಲ ಕಲಸೋಣ ಬನ್ನಿ. ಇನ್ನು 3 days 4 days ಮಳೆ ಈ ಥರನೇ ಅಂತೆ ಫ್ರೆಂಡ್ಸ್. ನೋಡೋಣ ಫ್ರೆಂಡ್ಸ್, ಚಪಾತಿ ಹಿಟ್ಟು ರೆಡಿ ಆಯಿತು. ತ್ರೀ 4 ಚಪಾತಿ ಅಷ್ಟೇ ಫ್ರೆಂಡ್ಸ್ ನಾನು ಮಾಡಿರೋದು. ಎಣ್ಣೆ ಖಾಲಿಯಾಗಿದೆ ಫ್ರೆಂಡ್ಸ್ ಕ್ಯಾನಲ್ಲಿ, ಅದನ್ನು ಬಿಡಬೇಕು ನೋಡಿ ಫ್ರೆಂಡ್. ಇವಾಗ ಚಟ್ನಿಗೆ ಚಪಾತಿ ಬೇಯಿಸೋಕ್ಕಾಗುತ್ತೆ ಏನೋ ಗೊತ್ತಿಲ್ಲ, ಆಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಚಪಾತಿ ಹಿಟ್ಟು ರೆಡಿ ಆಯಿತು. ಬನ್ನಿ ಈಗ ಈ ತಟ್ಟೆನ ತೊಳೆಯೋಕೆ ಹಾಕ್ಬಿಡೋಣ. ಪಾತ್ರೆ ಎಲ್ಲ ಫ್ರೆಂಡ್ಸ್ ರೆಡಿಯಾಗಿದೆ, ಪಾತ್ರೆ ಏನು ವಾಶ್ ಮಾಡೋದಿಲ್ಲ. ಇವಾಗ ಏನೇ ಇದ್ದರೂ ನಾನು ಈಗ ಸದ್ಯಕ್ಕೆ ವಾಶ್ ಮಾಡಲ್ಲ ಫ್ರೆಂಡ್ಸ್. ಇವಾಗ ಈ ಕಡೆ ಚಪಾತಿದು ಮತ್ತು ಚಟ್ನಿದು ತೆರೆನೂ ಇಟ್ಟನ ಬನ್ನಿ. ಅದನ್ನೆಲ್ಲ ಒರೆಸ್ಕೊತೀನಿ ಫ್ರೆಂಡ್ಸ್, ಯಾಕೆಂದರೆ ನಾನು ಆವಾಗಲೇ ಒರೆಸ್ಬಿಡ್ತೀನಿ. ಯಾವುದನ್ನು ನಾನು ಕಸನ ಇಟ್ಕೊಳ್ಳಲ್ಲ ಫ್ರೆಂಡ್ಸ್. ನಾನು ಚಪಾತಿನ ಇದ್ರ ಮೇಲೆ ಒತ್ತೋದು ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತು. ಇನ್ನು ಬನ್ನಿ ಫ್ರೆಂಡ್ಸ್, ಆಯಿಲ್ ತೊಗೊಂಡ್ಬರ್ತೀನಿ. ಫ್ರೆಂಡ್ ನೋಡಿ, ಎಣ್ಣೆ ಪ್ಯಾಕೆಟ್
ಡಬ್ಬ ನೋಡಿ ಫ್ರೆಂಡ್ಸ್, ಡಬ್ಬ ಮತ್ತು ಇದಕ್ಕೂ ಹಾಕಬೇಕು. ಇದು ನಂದು ಫ್ರೆಂಡ್ಸ್ ಸ್ಟೀಲ್ದು, ಸ್ವಲ್ಪ ಎಣ್ಣೆ ಐತೆ, ಇದಕ್ಕೆ ಹಾಕೊಂಡಿವಿ ಕಾಯಿ ನೋಡಿ ಫ್ರೆಂಡ್ಸ್. ಸ್ಟೀಲ್ದೇ ನಾನು ತಗೊಂಡಿರೋದು. ಇದೇ ಲಾಸ್ಟ್ ಪ್ಯಾಕೆಟ್ ಫ್ರೆಂಡ್ಸ್, ಆಯಿಲ್ ಆಗೋಯ್ತು. ಇನ್ನೇನು ನಾನು ರೇಷನ್ ತರಕ್ಕೆ ಹೋಗಬೇಕು ನೋಡಿ ಫ್ರೆಂಡ್ಸ್. ಇದಕ್ಕೂ ಹಾಕ್ತೀನಿ ಮತ್ತು ಈ ಕಡೆ ಇದಕ್ಕೂ ನಾನು ಫುಲ್ ಹಾಕ್ಕೊಂಡು ಇಟ್ಕೊತೀನಿ. ನಾನು ನೋಡಿ ಫ್ರೆಂಡ್ಸ್ ಇದಕ್ಕೂ ಫುಲ್ ಹಾಕಿ ಇಟ್ಕೊತೀನಿ. ಇದು ಆಮೇಲೆ ಸ್ವಲ್ಪ ನಿಧಾನವಾಗಿ ಸೋರ್ಕೊಂಡು ಸ್ವಲ್ಪ ಇರೋದು ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಇನ್ನು ಇಲ್ಲಿ ನೀವೇ ನೋಡ್ಕೊಂಡಿದ್ದೀರ, ಚಪಾತಿಗೆ ಎಲ್ಲ ತೊಡೋದು ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಬನ್ನಿ ಅಷ್ಟರಲ್ಲಿ ನಾವು ಚಟ್ನಿ ಮಾಡ್ಕೊಂಡು ಬರೋಣ, ಟೈಮು ಆಯಿತು. ಇನ್ನು ಫ್ರೆಂಡ್ಸ್ ಈ ಕಡೆ ನೋಡಿ ಎಣ್ಣೆಗೆ ಇಟ್ಟಿದ್ದೀನಿ, ಒಗ್ಗರಣೆಗೆ ಹಾಕೋಣ ಬನ್ನಿ. ಸಾಸಿವೆ, ಜೀರಿಗೆ ಜಾಸ್ತಿ ಇಲ್ಲ ಫ್ರೆಂಡ್ಸ್, ಜೀರಿಗೆ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ನೋಡೋದಲ್ಲ ಫ್ರೆಂಡ್ಸ್ ಒಗ್ಗರಣೆಯಲ್ಲಿ. ಈ ಕಡೆಯೂ ನಾನು ಚಪಾತಿ ಕಾಯಿಗೋಸ್ಕರ ಹಂಚಿನ ಕಾಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಉಪ್ಪು ಹಾಕೋಣ ಬನ್ನಿ ಸ್ವಲ್ಪ, ಅದಕ್ಕೆ ಉಪ್ಪು ಹಾಕ್ತಾರೆ. ಇದು ಈಸಿಯಾಗಿ ಮಾಡೋ ಚಟ್ನಿ ಫ್ರೆಂಡ್ಸ್, ಏನು ಜಾಸ್ತಿ ಟೈಮು ತಗೊಳ್ಳಲ್ಲ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲೇ ನೋಡಿ ಸ್ವಲ್ಪ ಇದು ಬ್ಲ್ಯಾಕ್ ಕಾಫಿ ಕಾಯಿಸ್ಬೇಕಾಗಿದ್ದೀನಿ ಫ್ರೆಂಡ್ಸ್. ಎಲ್ಲ ನೋಡ್ತೀರ ಫ್ರೆಂಡ್ಸ್, ಅದು ಆಯಿತು. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಬನ್ನಿ. ನೋಡಿದ್ರೆ ಇಷ್ಟೇ ಈ ಚಟ್ನಿ, ಕಾಯಿ ಟೊಮಟೊ ರುಬ್ಕೊಳ್ಳಿ, ಅಷ್ಟು ಬೇಗನೂ ಆಗುತ್ತೆ, ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಇದಕ್ಕೋಸ್ಕರ ನಾನು ಈ ವಿಡಿಯೋನ ಹಾಕ್ತೀನಿ. ಇದಕ್ಕೆ ಫ್ರೆಂಡ್ಸ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕಿದ್ರಾಯ್ತು. ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ತಂದಿಲ್ಲ ಫ್ರೆಂಡ್ಸ್, ಹಾಕಿಲ್ಲ. ನಿಮಗೆ ಬೇಕಾದರೆ ಹಾಕೊಳ್ಳಿ. ಇಷ್ಟೇ ಈ ಚಟ್ನಿ ರೆಸಿಪಿ ಫ್ರೆಂಡ್ಸ್. ಒಂದೇ ಒಂದು ಸೆಕೆಂಡ್ ಅದು ಬೆಂದರೆ ಆಯಿತು ನೋಡಿ. ಈ ಟೈಮಲ್ಲಿ ನೀವು ಉಪ್ಪು ಸಪ್ಪೆನ ನೋಡ್ಕೊಳ್ಳಿ. ಉಪ್ಪು ಕರೆಕ್ಟಾಗಿದೆ ಫ್ರೆಂಡ್ಸ್, ಉಪ್ಪೇನು ಹಾಕೋ ಹಾಗಿದೆ. ನನಗೆ ಸ್ವಲ್ಪ ಖಾರನೇ ಆಗಿದೆ, ನಾನು ಖಾರ ತಿನ್ನಲ್ವಲ್ಲ ಫ್ರೆಂಡ್ಸ್. ಚೂರು ಹಾಕಿ
ಇಷ್ಟೇ ಫ್ರೆಂಡ್ಸ್ ಈ ಚಟ್ನಿ. ಮಳೆ ಬರ್ತಾಯಿದೆ ಫ್ರೆಂಡ್ಸ್. ಸೋನೆ ದಿನ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಜೋರಾಗಿ ಬರದೇ ಹೋದರೆ ಸಾಕು ಅಂತ ಇದ್ದೀನಿ. ಮಳೆ ಏನು ಮಾಡುತ್ತೋ ಗೊತ್ತಿಲ್ಲ. ಈ ಕಡೆ ಕಾಫಿ ಬಿಟ್ಟಿದ್ದೀನಿ, ಬ್ಲ್ಯಾಕ್ ಕಾಫಿ. ಯಾವುದೋ ಒಂದು ತೊಟ್ಟು ಕುಡಿಯೋಣ ಬನ್ನಿ ಚಳಿಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಈ ಚಟ್ನಿ. ಕೆಲಸ ಮುಗೀತು, ತೆಗ್ದಿಡೋಣ ಬನ್ನಿ. ಇನ್ನು ಫ್ರೆಂಡ್ಸ್ ಇಲ್ಲಿ ಚಪಾತಿಗೆ ಕಲಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿಲೆ ಬನ್ನಿ. ಅಷ್ಟರಲ್ಲಿ ಫ್ರೆಂಡ್ಸ್ ನೋಡಿ ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಬರೋಣ. ಫ್ರೆಂಡ್ ನೋಡಿ ನಾನು ಚಪಾತಿ ಒಂದು ಸೈಡ್ ಇತ್ತು, ಇನ್ನೊಂದು ಸೈಡ್ ಹಾಕೊಂಡು ಟೈಮ್ ಆಗಿ ಹೋಯ್ತು ಫ್ರೆಂಡ್ಸ್. ಮಳೆ ಬರ್ತಾ ಇದೆ, ಏನು ಮಾಡೋದು? ಬೆಂಗಳೂರು ಮಳೆ ನಿಮಗೆ ಗೊತ್ತಲ್ಲ, ಯಾವಾಗ ಬರುತ್ತೆ ಯಾವಾಗ ಬರೋದು ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ನೋಡಿದ್ರೆ ನಂದು ಇವತ್ತು ಚಪಾತಿ ಚಟ್ನಿ ಎಲ್ಲ ಆಯಿತು. ಆಮೇಲೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್, ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು. ಫ್ರೆಂಡ್ಸ್ ಬನ್ನಿ, ಇನ್ನು ನಂದು ಪೂಜೆ ಎಲ್ಲ ಮುಗೀತು, ತೋರಿಸ್ತೀನಿ. ಇವತ್ತು ಶನಿವಾರ ಫ್ರೆಂಡ್ಸ್. ನೋಡಿ ನಾನು ಎಣ್ಣೆನೇ ಆಲ್ರೆಡಿ ಹೂವು ಮುಡಿಸಿದ್ದೆ, ನಿಮಗೆ ತೋರಿಸಿದ್ದೀನಿ. ಇನ್ನು ಫ್ರೆಂಡ್ಸ್ ಈಗ ಪೂಜೆ ನಂದು ಡೈಲಿ ಈ ಟೈಮ್ಗೆ 8 ಗಂಟೆ 8:30 ಒಳಗಡೆ ಆಗಿಬಿಡುತ್ತೆ ಫ್ರೆಂಡ್ಸ್. ಯಾಕೆಂದರೆ ಫಸ್ಟೇ ಪೂಜೆ ಮಾಡಿಬಿಡ್ತೀನಿ ನಾನು. ನಂದು ಅಡುಗೆ ತಿಂಡಿ ಎಲ್ಲನೂ ಮಾಡಾದಮೇಲೆ ನಾನು ಫಸ್ಟ್ ಮಾಡೋದೇ ಪೂಜೆ. ನೋಡ್ತಾರೆ ಫ್ರೆಂಡ್ಸ್, ಹೂವು 2 ದಿವಸಕ್ಕೆ ಒಂದು ಟೈಮ್ ನಾನು ತೆಗೆದು ಫ್ರೆಂಡ್ಸ್. ಆಯಿತು ಪೂಜೆ. ಇನ್ನು ಮಳೆ ಹಂಗೆ ಬರ್ತಾಯಿದೆ ಫ್ರೆಂಡ್ಸ್, ಸಣ್ಣದಾಗ ಸೋನೆ ಥರ. ಇನ್ನು ಫ್ರೆಂಡ್ಸ್ ನಂದು ಇವತ್ತು ಆಲ್ರೆಡಿ ಎಲ್ಲ ತೋರಿಸಿದ್ದೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಚಪಾತಿನೂ ಆಯಿತು, ಚಟ್ನಿ ಟೊಮೊಟೊ ಚಟ್ನಿನೂ ರೆಡಿ ಆಯಿತು. ಇನ್ನು ರೈಸು ರೆಡಿ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ಜ್ಯೂಸ್ ಇವತ್ತು ಮಾಮೂಲಿ ಬೆಲ್ಲ, ನಿಮಗೆ ಗೊತ್ತಲ್ಲ, ನಲ್ಲಿಕಾಯಿ ಮತ್ತು ಲೆಮನ್ ಇದು ಹಾಕಿದ್ದೀನಿ ಫ್ರೆಂಡ್ಸ್, ಬೆಲ್ಲ. ನೋಡಿದ್ರೆ ಫ್ರೆಂಡ್ಸ್ ಇವತ್ತು ಇಷ್ಟು ರೆಡಿ ಆಯಿತು. ಇನ್ನೇನು ಆಲ್ರೆಡಿ ನಾನು ಹೊರಟೆ. ಹಂಗಾಗಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್, ಇದೇ ಇರೋದು ಫಸ್ಟು ನನ್ನ ವೀಡಿಯೋ ನೋಡ್ತೀರಿ, ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.